स्वागत है आपका बी न्यूज नेशन में। मैं हूं आबिद हुसैन शेख। दलित संगठनों का एमएलए देवानंद चौहान पर गंभीर आरोप। विविध सरकारी योजनाओं को जारी न करने पर दलित संगठनों का आक्रोश। साल 2017-18 के लिए सरकार ने मुख्यमंत्री की अध्यक्षता में अनुसूचित जनजातियों को क्रिया योजना के अंतर्गत बहुत सारा अनुदान दिया है। ये अनुदान हकदारों को ही मिलना चाहिए, जिसमें कोई रद्द बदल नहीं हो सकता। लेकिन अधिकारियों को निर्देश देकर नागटान मतक्षेत्र के एमएलए देवानंद चौहान ने इस क्रिया योजना को रुकवाया है। संबंधित अधिकारियों से इस कार्य योजना को जारी करने का आग्रह करते हुए डीएसएस, भारतीय जय भीम दल समन्वय समिति और कई संगठनों के पदाधिकारियों ने जिला अधिकारी को मनवी पत्र देते हुए शासक को सौतेला व्यवहार न करने की गुजारिश की। प्रदर्शनकारियों ने जिलाधिकारिಗಳ ಮುಖಾಂತರ ಮಾನ್ಯ ಗಣಯುತ ರಾಜ್ಯಪಾಲರಿಗೆ ಈ ಒಂದು ಮನವಿಗೊಳಿಸಿದಂತ ಶಾಸಕರ ಒಂದು ಏನು ಅವರು ತೆಗೆದುಕೊಂಡಂತ ನಿರ್ಣಯದ ವಿರುದ್ಧ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ। ಸರ್ಕಾರ ಈ ಯೋಜನೆಯನ್ನು ಯಾವುದೇ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ಯೋಜನೆಗಳನ್ನು ಸಂಪೂರ್ಣವಾಗಿ ಯೋಜನೆಯ ಫಲಾನುಭವಿಗಳಿಗೆ ತಕ್ಕಂತೆ ಅದನ್ನು ವಿಲೇವಾರಿ ಮಾಡಿದ್ದಾಗಿದ್ದು, ಆದರೂ ಸಹಿತ ಈಗಿನ ನಮ್ಮ ಶಾಸಕರು ಅದನ್ನು ಸಂಪೂರ್ಣವಾಗಿ ತಡೆ ಹಿಡಿದಿದ್ದು ನಮ್ಮೆಲ್ಲ SC/ST ಜನಾಂಗಕ್ಕೆ ಭಾಳ ಅನ್ಯಾಯ ಆಗಿದೆ। ಆ ಒಂದು ಅನ್ಯಾಯವನ್ನು ಸರಿಪಡಿಸುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮಹಾ ಒಕ್ಕೂಟದಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಸರ್ಕಾರ 2013ರಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ, ಅನುಸೂಚಿತ ಜಾತಿಗಳು, ಬುಡಕಟ್ಟುಗಳ ಉಪಯೋಜನೆ ಅಂತೇಳಿ ಒಂದು ಕಾನೂನನ್ನು ದೇಶದಲ್ಲೇ 2ನೇ ರಾಜ್ಯವಾಗಿ ಮಾಡಿದ್ದಾರೆ। ಈ ಬಜೆಟ್ನಲ್ಲಿ ಸುಮಾರು 7,000 ಕೋಟಿಗಳನ್ನು ಮೀಸಲಾಗಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 26/6/2017ರಂದು ಅವರು ಈ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಆ SC/ST ಯೋಜನೆಯನ್ನು ಯಾವುದೇ ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡುವುದಾಗಲಿ ಅಥವಾ ಅದನ್ನು ಖರ್ಚು ಮಾಡುವುದಾಗಲಿ ನಿರ್ಬಂಧಪಟ್ಟಂಥ ಒಂದು ಕಾನೂನು। ಆ ಕಾನೂನನ್ನು ಈಗಿರ್ತಕ್ಕಂಥ ಏನು ನಾಗಟಾನ್ ಮತಕ್ಷೇತ್ರದ ಶಾಸಕರು ಆ ಹಣವನ್ನು ಅಧಿಕಾರಿಗಳಿಗೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟು, ಉದಾಹರಣೆಗಾಗಿ ಕರ್ನಾಟಕ ಭಾಗ್ಯ ಜಲ ನಿಗಮ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಅದರಲ್ಲಿ ಬರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನ ಯೋಜನೆ, ಕಿರು ಸಾಲ, ಸ್ವಸಹಾಯಗಳ ಗುಂಪುಗಳ ಸುಮಾರು ದುಡ್ಡ ಒಂದು ನಮ್ಮ ಜಿಲ್ಲೆಯಲ್ಲಿ 7 ಕೋಟಿ ಮತ್ತು STPದು 2 ಕೋಟಿ 70 ಕೋಟಿ ರೂಪಾಯಿಗಳನ್ನು ಈ ಹಣವನ್ನು ಬೇರೆ ಬೇರೆ ಫಲಾನುಭವಿಗಳು ಆದಷ್ಟು ಬೇಗ ರೀತಿಯಲ್ಲಿ ಅದನ್ನು ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾಗಿದೆ। ಈಗ ಬಂದಂಥ ಶಾಸಕರು ಅದನ್ನು ಒಂದು ರಾಜಕೀಯ ಮೇಲಾಟದಿಂದ ಅದನ್ನು ತಡ ಮಾಡಲಿಕ್ಕೆ ಅಧಿಕಾರಿಗಳಿಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಆ ಹಣವನ್ನು ಯುಟಿಲೈಸ್ ಮಾಡಬಾರ್ದು ಅಂತ ಹೇಳೇನೋ ಒತ್ತಡ ತಂದಿದ್ದು ನಮ್ಮ ಗಮನಕ್ಕೆ ಬಂದಿದೆ। ರಾಜ್ಯ ಮಟ್ಟದಲ್ಲಿ ಈ ಹಿಂದೆ ಆಯ್ಕೆಯಾದ ಫಲಾನುಭವಿಗಳನ್ನು ಮತ್ತು ಯೋಜನೆಗಳನ್ನು ಕೈಬಿಡಬಾರದು ಅಂತ ತೀರ್ಮಾನ ಆಗಿದೆ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಸಭೆಯಲ್ಲಿ ಇದರಲ್ಲಿ ಲಿಖಿತ ರೂಪದಲ್ಲಿ ಬರಲಿ ಅಂತ ನಾವು ಮೊನ್ನೆ ಅವ್ರಿಗೆ ಲಿಖಿತ ರೂಪದಲ್ಲಿ ಬಂದರೆ ಇದು ಯಾವುದೂ ನಿಮಗೆ ಸಮಸ್ಯೆ ಆಗುತ್ತಿಲ್ಲ। ಮೀನ್ ವಾಯಿಲ್ ಇದನ್ನು ನಾವು ಸರ್ಕಾರದ ಮುಖಾಂತರ ರಾಜ್ಯಪಾಲರಿಗೆ ವಿಜಯಪುರ ಜಿಲ್ಲೆಯ ದಲಿತ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರದಿಂದ ಮಾನ್ಯ ಘನತೆವೆತ್ತ ಗೌರವಾನ್ವಿತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ। ಈ ಮನವಿಯ ಉದ್ದೇಶ ಏನಂತ ಹೇಳಿದ್ರೆ, 2013ರಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಉಪಯೋಜನೆ, ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಎಂಬ ಕಾನೂನನ್ನು ದೇಶದಲ್ಲೇ 2ನೇ ರಾಜ್ಯವಾಗಿ ತೆಗೆದುಕೊಂಡಂಥ ಹೆಮ್ಮೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಸುಮಾರು SCP/STP ಯೋಜನೆಗೆ ಹಿಂದಿನ ಬಜೆಟ್ಟಿನಲ್ಲಿ ಸುಮಾರು 2,700 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದು ನಾವೆಲ್ಲ ಗಮನಿಸಿದ್ದೇವೆ। ಈಗ ಏನು ಒಂದು ಹುನ್ನಾರ ನಡೆದಿದೆ ಅಂತ ಹೇಳಿದರೆ, ಉದಾಹರಣೆಗೆ ಕರ್ನಾಟಕ ಭಾಗ್ಯ ಜಲ ನಿಗಮ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬರ್ತಕ್ಕಂಥ ನೇರ ಸಾಲ, ಕಿರು ಯೋಜನೆ, ಸ್ವಸಹಾಯ ಗುಂಪು, ಅಂಬೇಡ್ಕರ್ ಅಭಿವೃದ್ಧಿಯ ಭೂ ಒಡೆತನ ಯೋಜನೆ, ಗಂಗಾ ಕಲ್ಯಾಣದಲ್ಲಿ ಅನೇಕ ಫಲಾನುಭವಿಗಳ ಪಟ್ಟಿಯನ್ನು
ಸಿದ್ಧಪಡಿಸಿ ಅದನ್ನು ಕ್ರಿಯಾಯೋಜನೆಗೆ ಮಂಜೂರಾತಿಯನ್ನು ಪಡೆದುಕೊಂಡದ್ದು ಕೂಡ ಇದೆ. ಆದರೆ ಈಗಿರ್ತಕ್ಕಂಥ ನಾಗಠಾಣ ಮತಕ್ಷೇತ್ರದ ಏನು ಶಾಸಕರು ಅದನ್ನು ಅಧಿಕಾರಿಗಳಿಗೆ ಮೌಖಿಕವಾಗಿ ಆದೇಶ ನೀಡುವುದರ ಮುಖಾಂತರ ಅಥವಾ ಹೇಳಿಕೆ ಫೋನಿನ ಮುಖಾಂತರ ಹೇಳೋದ್ರ ಮುಖಾಂತರ ಹಿಂದೆ ಏನು ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ ಅವರನ್ನು ಆ ಮಂಜೂರಾತಿ ಕೊಡಬಾರ್ದಂತ ಹೇಳಿ ಒಂದು ಸೂಚನೆ ಹೋಗಿದ್ದಂತೆ ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಿದೆ. ಆ ಕಾರಣಕ್ಕಾಗಿ ನಾವೆಲ್ಲ ವಿಜಯಪುರ ಜಿಲ್ಲೆಯ ದಲಿತ ಮುಖಂಡರುಗಳೆಲ್ಲ ಸೇರಿ 2013 ಕಾನೂನನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು, ಆ ಪಟ್ಟಿಯಲ್ಲಿ ಫಲಾನುಭವಿಗಳ ಹಂಚಿಕೆಯಾಗಿದ್ದನ್ನು ಅನುಷ್ಠಾನಗೊಳಿಸಬೇಕು, ಆ ಪಟ್ಟಿಯ ಫಲಾನುಭವಿಗಳಿಗೆ ನ್ಯಾಯ ಕೊಡಬೇಕು ಮತ್ತು ಈ ಹಣವನ್ನು ಬೇರೆ ಉದ್ದೇಶಗಳಿಗೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾದ ಕಾನೂನಿದ್ರೂ ಕೂಡ ಇಲ್ಲಿ ಗೊಂದಲಮಯ ವಾತಾವರಣವಾಗಿದೆ. ಶೀಘ್ರಗತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆಗ್ರಹ ನಾನು ಮಾಡೋದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ ಶಾಸಕರ ಒಂದು ಮೌಖಿಕ ಆದೇಶವನ್ನು ಪಾಲನೆ ಮಾಡಬಾರ್ದು. ಪಾಲನೆ ಮಾಡಿದ್ದಾಗಿದ್ದರೆ ಆ ಕಾನೂನಲ್ಲಿರ್ತಕ್ಕಂಥ ಏನು ಒಂದು ಕಟ್ಟಳೆ ಇದೆಯಲ್ಲ, ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ, ನಿಮ್ಮ ಮೇಲೆ ಒಂದು ದೌರ್ಜನ್ಯ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶವನ್ನು ತಾವು ಮಾಡಬಾರ್ದಂತ ಹೇಳಿ ನಾವೆಲ್ಲ ಮುಖಂಡರು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿಷೇಕ್ ಚಕ್ರವರ್ತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನೆ ರಾಜ್ಯಾಧ್ಯಕ್ಷರು. ಸೋದರ ದೇವಾನಂದ್ ಚೌಹಾಣ್ ಸಾಹೇಬ್ರೆ, ದಯವಿಟ್ಟು ನಾವು ಶೋಷಿತ ಸಮಾಜ ಶತಶತಮಾನಗಳಿಂದ ಈ ಶೋಷಣೆಗೊಳಗಾಗಿ ಪೂಜ್ಯ ಬಾಬಾ ಸಾಹೇಬರ ಪುಣ್ಯದಿಂದ ಈ ಒಂದು ಮೀಸಲಾತಿ ಬಂದಿದ್ದು, ಮೀಸಲಾತಿ ಬರ್ತಕ್ಕಂಥ ಕೇವಲ ಪುಕ್ಕಟ್ಟಾಗಿ ಬಂದಂಥ ಮೀಸಲಾತಿ ಅಲ್ಲ, ಇದಕ್ಕೆ ಶ್ರಮ ಇದೆ, ಹೋರಾಟ ಇದೆ. ಆ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ತಾವು ಸಹಿತ ನಮ್ಮ ಸಮಾಜಕ್ಕೆ ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿಯಾಗಿರೋದ್ರಿಂದ, ಒಬ್ಬ ಶಾಸಕರಾಗಿರೋದ್ರಿಂದ ತಾವು ದಯವಿಟ್ಟು ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ತಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ನಿಮ್ಮ ರಾಜಕೀಯಗೊಳಿಸಿ ಅದನ್ನು ದುರುಪಯೋಗಗೊಳಿಸಬಾರ್ದು. ಇವತ್ತು ಏನಾಗಿದೆ ಅಂದರೆ, ಬಾಬಾ ಸಾಹೇಬರ ಒಂದು ಮೀಸಲಾತಿ ಇರದಿದ್ದರೆ ನಾವೆಲ್ಲರೂ ದೇಶದಲ್ಲಿ ಯಾವ ಪರಿಸ್ಥಿತಿ ಇರ್ತದೆ ಎಂದು ತಮ್ಮ ಆತ್ಮಾಲೋಚನೆಗೆ ಬಿಟ್ಟದ್ದು, ಆತ್ಮಾಲೋಕನ ಸಹಿತ ಮಾಡ್ಕೊಳ್ಬೇಕಾಗಿದೆ. ತಾವು ಈ ಒಂದು ನಿಟ್ಟಿನಲ್ಲಿ ಇವತ್ತು ತಾವೇನು ಈ ಫಲಾನುಭವಿಗಳಿಗೆ ಆದಂಥ ಏನು ಯೋಜನೆಗಳಿವೆ ಅವನ್ನು ಮೌಖಿಕವಾಗಿ ಹೇಳುವ ಮುಖಾಂತರ ಜಿಲ್ಲೆಯಾದ್ಯಂತ ಏನು ಒಂದು ಕೆಟ್ಟ ಒಂದು ಸಂಪ್ರದಾಯನ ಮಾಡಿದ್ದೀರಿ, ಇವು ದಯವಿಟ್ಟು ಇದು ನಿಲ್ಲಿಸಬೇಕು. ಯಾಕಂದರೆ ಇವತ್ತು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿದ್ದಂಥ ಎಲ್ಲರೂ ನಾವು ಅಣ್ತಮ್ಮರು. ತಾವು ವೈಯಕ್ತಿಕವಾದಂಥ ಸ್ವಜಾತಿಯನ್ನಾಗಲಿ ಯಾವುದೇನಾಗಲಿ ಇಲ್ಲಿ ಮಾಡಬಾರ್ದು. ಯಾಕಂದರೆ ತಾವು ಒಂದು ಪ್ರಮಾಣ ಮಾಡಿರ್ತೀರಿ, ಏನು ಸಂವಿಧಾನದ ಒಂದು ಅಡಕಿನಲ್ಲಿ ತಾವು ಒಂದು ಪ್ರಮಾಣ ವಚನ ಏನು ಮಾಡ್ತೀರಿ, ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇದ್ದೇನೆ, ಎಲ್ಲರನ್ನು ಸಮಾನವಾಗಿ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ಕೊಡುವಲ್ಲಿ ನಾನು ಬದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದರು ಅಂತ ಆ ಒಂದು ಪ್ರತಿಜ್ಞೆಯನ್ನು ತಾವು ನೆನಪಿಸ್ಕೊಳ್ಬೇಕು. ಇವತ್ತು ನಾವು ಈ ಒಂದು ಸಾಂಕೇತಿಕವಾದಂಥ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲ ಮನಸ್ಸು ಬದಲಾವಣೆ ಮಾಡಿಕೊಂಡು ತಾವು ಯಾವುದೇ ರಾಜಕೀಯ ಒಂದು ಪ್ರೇರಿತ ಆಗದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ತಾವು ಹೋಗಬೇಕಾಗಿದೆ. ತಮ್ಮ ಜವಾಬ್ದಾರಿ ಇದೆ. ತಾವು ಒಬ್ಬ ಶಾಸಕರು, ಜಿಲ್ಲೆಯ ನಮ್ಮ ಎಲ್ಲರ ಪ್ರತಿನಿಧಿಯಾಗಿ ತಾವು ಒಬ್ಬರೇ ಇರುವುದು. ತಾವು ದಯವಿಟ್ಟು ಈ ಒಂದು ನಿಲುವನ್ನು ನಿಲ್ಲಿಸಬೇಕು. ಮುಂಬರುವ ದಿನಮಾನಗಳಲ್ಲಿ ಈ ಒಂದು ಏನು ಫಲಾನುಭವಿಗಳಿಗೆ ಸಿಗದಂಥ ಒಂದು ಸಮಯ ಬಂದಾಗ ತಾವು ಸಹಿತ ನಮಗೆ ಸಲಹೆ ಕೊಡಬೇಕು, ಈ ರೀತಿಯಾಗಿ ಮಾಡಬೇಕು ಸಂಘಟನೆ ಅಂತೇಳಿ. ಅದು ಬಿಟ್ಟು ತಾವೇ ವೈಯಕ್ತಿಕವಾಗಿ ಈ ಒಂದು ರೀತಿಯಲ್ಲಿ ಹೋದರೆ ಭಾಳ ಕಷ್ಟಕರವಾಗುತ್ತೆ. ಮುಂಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಚರ್ಚಿಸೋಣ, ಎಲ್ಲರೂ ಒಂದು ಆರೋಗ್ಯಕರ ಸಮಾಜ ಕಟ್ಟೋಣ ಅಂತ ಹೇಳಿ ನಾನು ಎರಡು ಮಾತು ಮಾತಾಡ್ತಾ ಇದ್ದೇನೆ. ಅಡವೆಪ್ಪ ಸಾಲ್ಗಲ್, ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ. और खबरों के लिए देखते रहिए बी न्यूज नेशन. बिग मिश्रा पेड़ा केंद्र बस निल्दाಣ ಹತ್ತಿರ ವಿಜಯಪುರ. ಗಣೇಶ ವಿಶೇಷ ಪ್ರಿಯ ಗ್ರಾಹಕರೇ, ನಿಮ್ಮ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟಿನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ವಿಶೇಷವಾಗಿ ತಯಾರಿಸಲಾಗಿದೆ. ಮೋದಕ ಹಾಗೂ ಸಿಹಿ ತಿನಿಸುಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಧಾರವಾಡ ಮಿಶ್ರಾ ಪೇಡ ಉತ್ಪಾದಕ ಪರಿಶುದ್ಧದಲ್ಲಿ ತಿನಿಸುಗಳಿಗಾಗಿ ಭೇಟಿ ಕೊಡಿ. ಬನ್ನಿ, ಸ್ವಾಗತ. ಬಿಗ್ ಮಿಶ್ರಾ ಪೇಡ, ವಿಜಯಪುರ. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।